ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಏನಗಿ ಗ್ರಾಮಕ್ಕೆ ಬೆಳಗಾವಿ ಪ್ರಾದೇಶಿಕ ಆಯುಕ್ತರಾದ ಕೆ.ಎಂ. ಜಾನಕಿ ಮೇಡಮ್ ಅವರು ಭೇಟಿ ನೀಡಿದರು. ಗ್ರಾಮದ ಆರಾಧ್ಯ ದೈವ ಬಂಗಾರಜ್ಜನ ಆಶೀರ್ವಾದ ಪಡೆದು ವಿಶ್ರಾಂತಿ ಪಡೆದರು. ನಂತರ ಹಿಟ್ಟಣಗಿ, ಸುತ್ತಗಟ್ಟಿ, ಏನಗಿ ಗ್ರಾಮದಿಂದ ಸೇರಿದ್ದಂಥ ಜನರ ಅಹವಾಲುಗಳನ್ನು ಸ್ವೀಕರಿಸಿ ತಕ್ಷಣವೇ ಏನಗಿ ಗ್ರಾಮದ ಸ್ಮಶಾನಕ್ಕೆ ದಾರಿ ಕಲ್ಪಿಸಲು ಸವದತ್ತಿ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಹೆಗ್ಗಣ್ಣವರವರಿಗೆ ದೂರವಾಣಿ ಮುಖಾಂತರ ದಾರಿ ಮಾಡಿಸಿಕೊಡುವಂತೆ ಸೂಚನೆ ಕೊಟ್ಟರು. ನಂತರ ಏನಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಅಂಗನವಾಡಿ ಕೇಂದ್ರಕ್ಕೂ ಭೇಟಿ ಕೊಟ್ಟರು. ಪ್ರತಿ ತರಗತಿ ಕೊಠಡಿಗಳ ವಿದ್ಯಾರ್ಥಿಗಳ ಕಲಿಕಾ ಗುಣಮಟ್ಟವನ್ನು ಪರಿಶೀಲಿಸಿ ಪ್ರಶ್ನೋತ್ತರಗಳನ್ನು ಕೇಳಿದರು. ನಂತರ ಶಾಲೆಯ ಅಡುಗೆ ಕೊಠಡಿ ಪ್ರವೇಶಿಸಿ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿಯೂಟಕ್ಕೆ ತಲುಪಿಸುತ್ತಿರುವ ಆಹಾರದ ಗುಣಮಟ್ಟವನ್ನು ಪರೀಕ್ಷಿಸಿದರು. ಕಾಯಿಪಲ್ಯ, ಮೊಟ್ಟೆ, ಸುಸಜ್ಜಿತ ನೀರಿನ ವ್ಯವಸ್ಥೆಯನ್ನು ಪರಿಶೀಲಿಸಿದರು. ನಂತರ ಗ್ರಾಮದ ಏನಗಿ ಬಾಳಪ್ಪ ಅಜ್ಜನವರ ಮ್ಯೂಸಿಯಂಗೂ ಭೇಟಿ ನೀಡಿ ಅವರ ಪುತ್ರರಾದ ಅರವಿಂದ್ ಏನಗಿಯವರ ಮುಖಾಂತರ ರಂಗಭೂಮಿ ಮತ್ತು ಚಲನಚಿತ್ರಗಳಲ್ಲಿ ಏನಗಿ ಬಾಳಪ್ಪ ಅಜ್ಜನವರು ಮಾಡಿದ ಸಾಧನೆಯನ್ನು ಕೊಂಡಾಡಿದರು. ಬೆಳಗಾವಿ ಪ್ರಾದೇಶಿಕ ಆಯುಕ್ತರಾದ ಕೆ.ಎಂ. ಜಾನಕಿಯವರು ಈ ವೇಳೆ ಏನಗಿ ಬಾಳಪ್ಪನವರ ಸಾಧನೆಯನ್ನು ಕಂಡು ಕೇಳಿ ಹರ್ಷವನ್ನು ವ್ಯಕ್ತಪಡಿಸಿದರು. ಈ ವೇಳೆ ಗ್ರಾಮ ಲೆಕ್ಕಾಧಿಕಾರಿಗಳಾದ ರಾಜಶ್ರೀ ಹಡಪದ್, ಸೋಮಲಿಂಗ ಕಡಕೋಳ್, ನಾಗಪ್ಪ ತಳವಾರ್, ಸುತ್ತಗಟ್ಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು, ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು, ಗ್ರಾಮದ ಹಿರಿಯರಾದ ಅರವಿಂದ್ ಏನಗಿ, ಶಿವಾನಂದ ಸಂಗೊಳ್ಳಿ, ಕುಮಾರ್ ಅಂಗಡಿ ಸೇರಿದಂತೆ ಸುತ್ತಗಟ್ಟಿ ಗ್ರಾಮದ ಹಿರಿಯರಾದ ಆನಂದ್ ಮುನವಳ್ಳಿ, ಸಿದ್ದಾರೂಢ ಸನ್ನಾರ್, ಬಸವರಾಜ್ ಕುರುಬಗಟ್ಟಿ, ಪತ್ರಕರ್ತರಾದ ಮುಸ್ತಾಕ್ ಹತ್ತಿಕಟಗಿ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಮುಸ್ತಾಕ್ ಹತ್ತಿಕಟಗಿ, ಎಂ5 ನ್ಯೂಸ್, ಸವದತ್ತಿ. ಹೆಚ್ಚಂದ್ರೇನು ಇವಾಗ ಯಾರು ಇಲ್ವಾ? ಓವೈಸಿ ಮಕ್ಕಳು ಅಂತ ಪರಿಗಣನೆ ಕರೆಯವರು ಯೋಜನೆ ಹೆಚ್ಚು ಬಿಟ್ಟರು ಮೇಡಮ್. ಆ ಥರ ರಿಕ್ವೆಸ್ಟ್ ಮಾಡ್ಕೊಡೋದು ಇಲ್ಲಾಂದ್ರೆ ಭಾಳ ಬಿಡೋದೇ ಏನೇ ಇಲ್ಲಿ ಮಕ್ಕಳು. ಈ ಸಣ್ಣ ಮಕ್ಕಳು ತಾಯಿಗಳು ಹೋಗ್ತಾರಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ ಮೇಡಮ್. ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಅವರಿಗೆ ನಮ್ಮ ಭಾಷೆ ಒಳಗೆ ಹೇಳಿದ್ರು ಅರ್ಥ ಆಗೋದಿಲ್ಲ. ಆ ಥರ ನಾವು ಹೊರಟಾಗ ಮಾತಾಡೋದು ಬಿಟ್ಟು ಅವ್ರ ಜೋಡಿ ಮತ್ತೆ ಕನ್ವಿನ್ಸ್ ಮಾಡ್ಬೇಕು. ದೇವರಿಗ್ರಿ ಸಂಡೆ ಬರ್ತಾರೆ, ಅವ್ರ ಮನೆಗೆ ಹೋಗ್ತಾರೆ. ಮರುಭೂಮಿ ಹೇಳೋದೇ ಅವ್ರ ಮಮ್ಮಿಗೆ ಡೆಲಿವರಿಗೆ ಹೋದ್ರೆ ಒಂದು 15 ದಿವಸ ಗಂಟ್ಲೆ ಈಗ ಒಂದು 4 ದಿನ ಇರೋದ್ರಿ. ಮತ್ತೆ ನೆನೆಸಿಲ್ಲ ಅಂದ್ರೆ ಮತ್ತೆ ಅಲ್ಲಿ ಕಳ್ಸೋದು ಮಾಡಿದ್ದಾರೆ. 1 ವರ್ಷ ಆಕ್ಚುಲಿ ಹೀಗೆ ಪರಿಹಾರ ಹೋಗಿ ಬಂದಾಳ ಇಲ್ಲಿ ಇದ್ರೂ ಈಗ ನಿಲ್ತಿರ್ತೀವಿ ಮೇಡಮ್. ಎಲ್ಲ ಸ್ತ್ರೀ ಪಾತ್ರಗಳು ಇದು ಸಾಮಾಜಿಕ ನಾಟಕ. ಇದು ರಾಣಿ ರುದ್ರಮ್ಮ ಅಂತ ಕಿತ್ತೂರು ಚೆನ್ನ ಮಾಡ್ತಿರಲಿಲ್ಲ, ಕಿತ್ತೂರು ರುದ್ರಮ್ಮ ಅಂತ ಆಗ್ತಿರ್ತಾರೆ. ಇಲ್ಲ, ಎಲ್ಲ ಒಂದೇ. ಬಟ್ ಅವಾಗ ರುದ್ರಮ್ಮಿಗೆ ಜಾಸ್ತಿ ಒಂದು ಇದು ಕೊಡ್ತಿದ್ರು. ಚೆನ್ನಮ್ಮಗಿಂತಲೂ ರುದ್ರಮ್ಮಿಗೆ. ರುದ್ರಮ್ಮ ಅಂದರೆ ಚೆನ್ನಮ್ಮಗಿಂತ ಮೊದಲನೇ ಹೇಳ್ತೀವಿ ಮಲಸಜ್ಜಿ. ಎಲ್ಲ ಸ್ವಾಮಿಗಳು ಮಾನಕತೆ
ಇದು ಅವರು ಬಸವೇಶ್ವರನ ಪಾತ್ರ. ಇಲ್ಲಿ ಅವರು ಬಸವೇಶ್ವರನ ಪಾತ್ರ ಮಾಡಿದ ದಿವಸ ಯಾವ ದಿವಸ ಬಸವೇಶ್ವರ ನಾಟಕ ಇರ್ತಿತ್ತು ಅವಾಗ ನಾಟಕ ಬಿಟ್ಟ ಮೇಲೆ ಹೊರಗಡೆ ಜೋಳಿಗೆ ಇಟ್ಕೊಂಡು ಹೋಗ್ತಿದ್ರು. ಸೊ ಆ ಜೋಳಿಗೆ ಒಳಗೆ ಆ ಜನ ದುಡ್ಡು ಹಾಕಿ ಹೋಗ್ತಿರ್ತಾರಲ್ಲ ಹೋಗುವಾಗ ಆ ದುಡ್ಡನ್ನು ಬಸವನ ಬಾಗೇವಾಡಿ ಇದಕ್ಕೆ ಗುಡಿಗೆ ಕೊಟ್ಟು ಕಳಿಸ್ತೀವಿ ಪ್ರತಿ ಸರಿ. ಮಾಡ್ವಾಸ್ ಹೇಳಿ ಈ ರಾಜ್ಕುಮಾರ್ ಅವರು ಪಾರ್ವತಮ್ಮ ನಮಸ್ಕಾರ ಅವರು ಬಂದಿದ್ದೆ ಸರ್ ನಮಸ್ಕಾರ. ಇದು ಜನ್ಮದ ಜೋಡಿ ಪಾತ್ರ. ಹಾಂ ಅಮರ್ ಪಾಲೇಕರ್ ಅವ್ರನ್ನ ಪ್ರತಿ ವರ್ಷ ಅಮರ್ ಪಾಲೇಕರ್ ಅವರು 8 ದಿವಸ ಕರ್ಕೊಂಡು ಹೋಗ್ತಾರೆ ಮನೆಯವರು ಇಟ್ಕೊಂಡು. ಅಂದರೆ ಸಂಗೀತದ ಬಗ್ಗೆ ಆಸಕ್ತಿ ಭಾಳ ಆಗುತ್ತೆ.